ಬಿಡ್ತಾ ಇದ್ದಾರೆ ನೂಕು ನುಗ್ಗಲು. ಹೆಚ್ಚುವರಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಇದ್ರು ಕೂಡ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೋರಮಂಗಲದಲ್ಲಿ ಎತ್ತ ನೋಡಿದ್ರು ಕೂಡ ಅತ್ತ ಜನವೋ ಜನ, ಗಲ್ಲಿ ಗಲ್ಲಿಗಳಲ್ಲೂ ಕೂಡ, ರಸ್ತೆಗಳಲ್ಲೂ ಕೂಡ ಜನವೋ ಜನ. ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಅವರನ್ನ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಜನರ ದಟ್ಟಣೆ ಮಾತ್ರ ಹಂಗೆ ಇದೆ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದು ಡ್ರೋನ್ ಕ್ಯಾಮೆರಾಗಳ ಮೂಲಕ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ನೋಡಿ, ಎಲ್ಲೆಲ್ಲಿ ಬಿದ್ದಿರೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಪೀಕ್ ಟೈಮ್. ಇದು 11:25, ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಇಷ್ಟೊತ್ತಿಗೆ ಒಂದು ಲೆವೆಲ್ಗೆ ಸಂಭ್ರಮಾಚರಣೆ ಮುಗ್ದಿರುತ್ತೆ. ಇನ್ನೇನಿದ್ರು ಅರ್ಧ ಗಂಟೆ, 12 ಗಂಟೆಗೆ ನೋಡಿ ಹೆಂಗಿದೆ ಮತ್ತೇರಿಸಿಕೊಂಡು ಸಂಭ್ರಮದ ಸಡಗರದ ವರ್ಷಾಚರಣೆಯ ಸಂದರ್ಭದಲ್ಲಿ ಮತ್ತೇರಿಸಿಕೊಂಡು ಹೇಗೆಲ್ಲ ಬಿದ್ದಿದ್ದಾರೆ ತಾವು ನೋಡ್ತಾ ಇದ್ದೀರಿ. ಅನೌನ್ಸ್ಮೆಂಟ್ ಮಾಡುವಂತ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕೋರಮಂಗಲದಲ್ಲಿ ಏನೀಗ ಪೀಕ್ ಲೆವೆಲ್ ಸಂಭ್ರಮಾಚರಣೆ ಇದೆಯಲ್ಲ, ನಮ್ಮ ಪ್ರತಿನಿಧಿ ಪ್ರವೀಣ್ ಇದ್ದಾರೆ. ಪ್ರವೀಣ್, ಜನರನ್ನು ಮಾತಾಡಿಸಿ ಕಿಕ್ಕೇರಿಸಿಕೊಂಡು ಮತ್ತೇರಿಸಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲಲ್ಲಿ ಬಿದ್ದು ಎದ್ದು ಎಲ್ಲ ಹಂಗಾಮ ಮಾಡ್ತಾ ಇದ್ದಾರೆ. ಮಾತಾಡಿಸಿ ಜನರನ್ನ ಪ್ರವೀಣ್. ಖಂಡಿತ ರಂಜಿತ್, ಏನಂತ ಹೇಳಿದ್ರೆ 2025 ಕಳೆದ 26ನ ಸ್ವಾಗತಿಸಲಿಕ್ಕೆ ಇನ್ನೇನು ಅಂದ್ರೆ ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂತದ್ದು ನೋಡಬಹುದು. ನಾವಿರ್ತಕ್ಕಂಥದ್ದು ಕೋರಮಂಗಲದಲ್ಲಿ. ಸೊ ಬೆಂಗಳೂರಿನಲ್ಲಿ ಕೋರಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ಸ್ ಎನ್ನುವಂಥದ್ದು ಈಗಾಗಲೇ ನೋಡಬಹುದು. ಕಿಕ್ಕಿರ್ದು ಸೇರಿರುವಂತ ಜನ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕೂಡ ಕೋರಮಂಗಲಕ್ಕೆ ಬಂದಿರುವಂತದ್ದು ಏನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಪಾಲ್ಗೊಳ್ಳೋದಿಕ್ಕೆ. ಸೊ ನೋಡಬಹುದು, ಜನಸಾಗರವೇ ಕಾಣ್ತಾ ಇದೆ. ಕಣ್ಣಾಯಿಸಿದಲ್ಲೆಲ್ಲ ಬರೀ ಯೂತ್ಸ್ಗಳು, ಅಂದ್ರೆ ಜನವೋ ಜನ. ಈಗಾಗಲೇ ಇಲ್ಲಿ ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಸೊ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಈಗಾಗಲೇ ಒಂದು ರೀತಿ ಮತ್ತೇರಿಸಿಕೊಂಡು ಕಿಕ್ಕಲ್ಲಿ ಜಾಲಿ ಮೂಡಲಿದ್ದಾರೆ. ಸೊ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಮುಳುಗಿರುವಂತದ್ದು. ಸೊ ಒಂದಷ್ಟು ಜನ ಸಿಕ್ಕಾಪಟ್ಟೆ ಖುಷಿ ಆದ್ರೆ ಒಂದಷ್ಟು ಜನ ಹೆಚ್ಚಿನ ಕಿಕ್ಕೇರಿಸಿಕೊಂಡು ತೇಲಾಡ್ತಿರುವಂತದ್ದು. ಸೊ ಹೀಗಾಗಿ ಏನು ಕೋರಮಂಗಲದಲ್ಲಿ ಜನಸಾಗರವೇ ಸೇರಿರುವಂತದ್ದು. ಸೊ ಪೊಲೀಸರು ಕೂಡ ಏನೋ ಕೆಲವರನ್ನ ಚದುರಿಸಲಿಕ್ಕೆ ಹಾಗೆ ಜೊತೆಗೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸೊ ನೋಡಬಹುದು, ಪೊಲೀಸರು ಯಾರನ್ನೂ ಕೂಡ ನಿಲ್ಲಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ 12 ಗಂಟೆಯ ನಂತರ ಯಾರು ಕೂಡ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪಬ್ಗಳನ್ನ ಏನು ಒಳಗಡೆ ಕೂತಿರ್ತಾರೆ ಅವ್ರನ್ನೆಲ್ಲ ಹೊರ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಎಲ್ಲರೂ ಕೂಡ ಇನ್ನೇನು ಅರ್ಧ ಗಂಟೆ ಅಂದ್ರೆ 2026 ಏನು ಸ್ವಾಗತಕ್ಕೆ ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಏನೋ ಇದ್ರ ಮುಖ್ಯ ರಸ್ತೆಯಿಂದ ಹೊರಭಾಗಕ್ಕೆ ಹೊರನಿಡ್ತಾ ಇರುವಂತದ್ದು. ಒಂದಷ್ಟು ಜನ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಹೊಸ ವರ್ಷಾಚರಣೆ ಸಂಭ್ರಮ ಕನ್ನಡ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಕಿಕ್ಕೇರಿಸ್ಕೊಂಡು ಅವ್ರಿಗೆ ಕಾಳೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದು ರೀತಿ ಮೆರೀತಾ ಇರುವಂತದ್ದು. ಒಂದಷ್ಟು ಜನ ನೋಡಬಹುದು, ಸಾಕಷ್ಟು ಜನ ಇಲ್ಲಿ ಕಿಕ್ಕೇರಿಸಿಕೊಂಡು ಓಡಾಡ್ತಾ ಇದ್ದಾರೆ. ಸೊ ಮಕ್ಕಳಿಂದ ಹಿಡಿದ್ಬಿಟ್ಟು ಸೊ ದೊಡ್ಡ ಫ್ಯಾಮಿಲಿ ಕೂಡ ಇಲ್ಲೆಲ್ಲ ಬಂದಿರುವಂತದ್ದು. ಸಾಕಷ್ಟು ಜನ ಇದ್ದಾರೆ. ಪಬ್ಗಳಂತ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅಷ್ಟೊಂದು ಅಂದ್ರೆ ಕೆಲವರಿಗೆಲ್ಲ ಸೀಟೇ ಸಿಗ್ತಾ ಇಲ್ಲ ಒಳಗಡೆ ಪಬ್ಬಲ್ಲಿ, ಹಂಗಾಗಿ ಹೊರಗೆ ಕಾಯ್ತಾ ಇದ್ದಾರೆ. ಸೊ ನೋಡಬಹುದು, ಇಲ್ಲಿ ಆಲ್ರೆಡಿ ಪೊಲೀಸರು ಕೂಡ ಹೊರ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಪಬ್ಬಲ್ಲಿ ಕೂಡ ಜಾಗ ಇಲ್ಲ, ಜನ ಇಲ್ಲ ಎನ್ನುವಂಥದ್ದು. ಸೊ ಹೀಗಾಗಿ ಪೊಲೀಸರು ಒಂದು ರೀತಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಅನುಸರಿಸಿದ್ರ ಜೊತೆಗೆ ಒಂದಷ್ಟು ಏನೋ ಸಹಾಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಆಂಬ್ಯುಲೆನ್ಸ್ ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿಯೋಜಿಸಿ ಸರ್ಪಗಾಲವನ್ನು ನಿಯೋಜಿಸಿದ್ದಾರೆ. ಯಾಕಂತಂದ್ರೆ ಯಾರು ಕೂಡ ಅನುಚಿತ ವರ್ತನೆ ಮಾಡಬಾರ್ದು ಎನ್ನುವಂತ ಕಾರಣಕ್ಕಾಗಿ. ಸೊ ಪೊಲೀಸರು ಸರತಿ ಸಾಲಲ್ಲಿ ನಿಂತು ಎಲ್ಲರನ್ನೂ ಕೂಡ ಚದುರಿಸುವಂತ ಕೆಲಸ ಆಗಿರ್ಬೋದು ಅಥವಾ ಕಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಒಂದು ಕಡೆ ನಿಲ್ಬಾರ್ದು ಎನ್ನುವಂಥದ್ದು. ಈಗಾಗಲೇ ಕೂಡ ಮಳೆ ಕೂಡ ಶುರುವಾಗಿರುವಂತದ್ದು, ಅಂದ್ರೆ ತುಂತುರು ಶುರುವಾಗಿದೆ. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ತರಾತುರಿಯಲ್ಲಿ ಪೊಲೀಸರು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಹೊರ ಕಳಿಸುವಂತದ್ದು. ಒಂದಷ್ಟು ಜನ ಏನೋ ನಡೆಯೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಮದ್ಯವನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಿರೋದ್ರಿಂದ ಈಗಾಗಲೇ ಒಂದಷ್ಟು ಜನ ತೇಲಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸುರಕ್ಷಿತವಾಗಿ ಮನೆ ಕಳಿಸಬೇಕು ಎನ್ನುವಂಥದ್ದು ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಬಹುದು, ಈಗಲೂ ಕೂಡ ಕೆಲವರು ಪಬ್ ಒಳಗಡೆ ಹೋಗ್ಬೇಕು ಎನ್ನುವಂಥದ್ದು ಹಠ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಪಬ್ಬಿನ ಒಳಗಡೆ ಕೂಡ ಅವ್ರಿಗೆ ಯಾರಿಗೂ ಕೂಡ ಜಾಗವಿಲ್ಲ. ರಂಜಿತ್, ಪ್ರವೀಣ್, ಸದ್ಯ ಇನ್ನೊಂದು ಅರ್ಧ ಗಂಟೆ ಇರೋದ್ರಿಂದಾಗಿ ಜನ ಎಷ್ಟು ಉತ್ಸುಕರಾಗಿದ್ದಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಹಾಗೆ ಪೊಲೀಸರಿಗೆ ಎಷ್ಟು ಚಾಲೆಂಜ್ ಆಗ್ತಾ ಇದೆ ಇವ್ರನ್ನ ಕಂಟ್ರೋಲ್ ಮಾಡೋದು. ಹಾಗೆ ಈ ಹೊತ್ತಿಗೆ ಫ್ಲೈಓವರ್ಗಳೆಲ್ಲ ಬಂದಾಗಿದೆ, ಮತ್ತೆ ಜನ ಎಲ್ಲ ಇದ್ದವರು 12 ಗಂಟೆ ನಂತರ ಅವ್ರನ್ನ ಚದುರಿಸ್ಬಿಡ್ತಾರೆ. ಹೀಗಾಗಿ ಪೊಲೀಸರು ಕೊನೆ ಹಂತದಲ್ಲಿ ಜನರನ್ನ ಅಲ್ಲಿಂದ ಮೂವ್ ಮಾಡೋದಕ್ಕೆ ಏನೇನ್ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ?
ಈಗಾಗಲೇ ಒಂದಷ್ಟು ಜನರು ಕೂಡ ಮಾಡ್ತಾ ಇದ್ದಾರೆ ನೂಕು ನುಗ್ಗಲು. ಹೆಚ್ಚುವರಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಇದ್ರು ಕೂಡ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೋರಮಂಗಲದಲ್ಲಿ ಎತ್ತ ನೋಡಿದ್ರು ಕೂಡ ಅತ್ತ ಜನವೋ ಜನ, ಗಲ್ಲಿ ಗಲ್ಲಿಗಳಲ್ಲೂ ಕೂಡ, ರಸ್ತೆಗಳಲ್ಲೂ ಕೂಡ ಜನವೋ ಜನ. ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಅವರನ್ನ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಜನರ ದಟ್ಟಣೆ ಮಾತ್ರ ಹಂಗೆ ಇದೆ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದು ಡ್ರೋನ್ ಕ್ಯಾಮೆರಾಗಳ ಮೂಲಕ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ನೋಡಿ, ಅಲ್ಲಲ್ಲಿ ಬಿದ್ದಿರೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಪೀಕ್ ಟೈಮ್. ಇದು 11:25, ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಇಷ್ಟೊತ್ತಿಗೆ ಒಂದು ಲೆವೆಲ್ಗೆ ಸಂಭ್ರಮಾಚರಣೆ ಮುಗ್ದಿರುತ್ತೆ. ಇನ್ನೇನಿದ್ರು ಅರ್ಧ ಗಂಟೆ, 12 ಗಂಟೆಗೆ ನೋಡಿ ಹೆಂಗಿದೆ ಮತ್ತೇರಿಸಿಕೊಂಡು ಸಂಭ್ರಮದ ಸಡಗರದ ವರ್ಷಾಚರಣೆಯ ಸಂದರ್ಭದಲ್ಲಿ ಮತ್ತೇರಿಸಿಕೊಂಡು ಹೇಗೆಲ್ಲ ಬಿದ್ದಿದ್ದಾರೆ ತಾವು ನೋಡ್ತಾ ಇದ್ದೀರಿ. ಆಡಿಯೋ ಅನೌನ್ಸ್ಮೆಂಟ್ ಮಾಡುವಂತ ಒಂದು ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕೋರಮಂಗಲದಲ್ಲಿ ಏನೀಗ ಪೀಕ್ ಲೆವೆಲ್ ಸಂಭ್ರಮಾಚರಣೆ ಇದೆಯಲ್ಲ, ನಮ್ಮ ಪ್ರತಿನಿಧಿ ಪ್ರವೀಣ್ ಇದ್ದಾರೆ. ಪ್ರವೀಣ್, ಜನರನ್ನು ಮಾತಾಡಿಸಿ ಕಿಕ್ಕೇರಿಸಿಕೊಂಡು ಮತ್ತೇರಿಸಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲಲ್ಲಿ ಬಿದ್ದು ಎದ್ದು ಎಲ್ಲ ಹಂಗಾಮ ಮಾಡ್ತಾ ಇದ್ದಾರೆ. ಮಾತಾಡಿಸಿ ಜನರನ್ನ ಪ್ರವೀಣ್. ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಇನ್ನು 2025 ಕಳೆದು 26ನ ಸ್ವಾಗತಿಸಲಿಕ್ಕೆ ಇನ್ನೇನು ಅಂದ್ರೆ ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂತದ್ದು ನೋಡಬಹುದು. ನಾವಿರ್ತಕ್ಕಂಥದ್ದು ಕೋರಮಂಗಲದಲ್ಲಿ. ಸೊ ಬೆಂಗಳೂರಿನಲ್ಲಿ ಕೋರಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯ ಹಾಟ್ ಸ್ಪಾಟ್ಸ್ ಎನ್ನುವಂಥದ್ದು ಈಗಾಗಲೇ ನೋಡಬಹುದು. ಕಿಕ್ಕಿರಿದು ಸೇರಿರುವಂತ ಜನ, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕೂಡ ಕೋರಮಂಗಲಕ್ಕೆ ಬಂದಿರುವಂತದ್ದು ಏನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಪಾಲ್ಗೊಳ್ಳೋದಿಕ್ಕೆ. ಸೊ ನೋಡಬಹುದು, ಜನಸಾಗರವೇ ಕಾಣ್ತಾ ಇದೆ. ಕಣ್ಣಾಯಿಸಿದಲ್ಲೆಲ್ಲ ಬರೀ ಯೂತ್ಸ್ಗಳು, ಅಂದ್ರೆ ಜನವೋ ಜನ. ಈಗಾಗಲೇ ಇಲ್ಲಿ ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಸೊ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಈಗಾಗಲೇ ಒಂದು ರೀತಿ ಮತ್ತೇರಿಸಿಕೊಂಡು ಕಿಕ್ಕಲ್ಲಿ ಜಾಲಿ ಮೂಡಲಿದ್ದಾರೆ. ಸೊ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಮುಳುಗಿರುವಂತದ್ದು. ಸೊ ಒಂದಷ್ಟು ಜನ ಸಿಕ್ಕಾಪಟ್ಟೆ ಖುಷಿ ಆದ್ರೆ ಒಂದಷ್ಟು ಜನ ಹೆಚ್ಚಿನ ಕಿಕ್ಕೇರಿಸಿಕೊಂಡು ಸೊ ತೇಲಾಡ್ತಿರುವಂತದ್ದು. ಸೊ ಹೀಗಾಗಿ ಏನು ಕೋರಮಂಗಲದಲ್ಲಿ ಜನಸಾಗರವೇ ಸೇರಿರುವಂತದ್ದು. ಸೊ ಪೊಲೀಸರು ಕೂಡ ಏನೋ ಕೆಲವರನ್ನ ಚದುರಿಸಲಿಕ್ಕೆ ಹಾಗೆ ಜೊತೆಗೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸೊ ನೋಡಬಹುದು, ಪೊಲೀಸರು ಯಾರನ್ನೂ ಕೂಡ ನಿಲ್ಲಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ 12 ಗಂಟೆಯ ನಂತರ ಯಾರು ಕೂಡ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪಬ್ಗಳನ್ನ ಏನು ಒಳಗಡೆ ಕೂತಿರ್ತಾರೆ ಅವ್ರನ್ನೆಲ್ಲ ಹೊರ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಎಲ್ಲರೂ ಕೂಡ ಇನ್ನೇನು ಅರ್ಧ ಗಂಟೆ ಅಂದ್ರೆ 2026 ಏನು ಸ್ವಾಗತಕ್ಕೆ ಇನ್ನ ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಏನೋ ಇದ್ರ ಮುಖ್ಯ ರಸ್ತೆಯಿಂದ ಹೊರಭಾಗಕ್ಕೆ ಹೊರನಿಡ್ತಾ ಇರುವಂತದ್ದು. ಒಂದಷ್ಟು ಜನ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಹೊಸ ವರ್ಷಾಚರಣೆ ಸಂಭ್ರಮ ಕನ್ನಡ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಕಿಕ್ಕೇರಿಸ್ಕೊಂಡು ಅವ್ರಿಗೆ ಕಾಳೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಮೆರೀತಾ ಇರುವಂತದ್ದು. ಒಂದಷ್ಟು ಜನ ನೋಡಬಹುದು, ಸಾಕಷ್ಟು ಜನ ಇಲ್ಲಿ ಕಿಕ್ಕೇರಿಸಿಕೊಂಡು ಓಡಾಡ್ತಾ ಇದ್ದಾರೆ. ಸೊ ಮಕ್ಕಳಿಂದ ಹಿಡಿದ್ಬಿಟ್ಟು ಸೊ ದೊಡ್ಡ ಫ್ಯಾಮಿಲಿ ಕೂಡ ಇಲ್ಲೆಲ್ಲ ಬಂದಿರುವಂತದ್ದು. ಸಾಕಷ್ಟು ಜನ ಇದ್ದಾರೆ. ಪಬ್ಗಳಂತ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅಷ್ಟೊಂದು ಅಂದ್ರೆ ಕೆಲವರಿಗೆಲ್ಲ ಸೀಟೇ ಸಿಗ್ತಾ ಇಲ್ಲ ಒಳಗಡೆ ಪಬ್ಬಲ್ಲಿ, ಹಂಗಾಗಿ ಹೊರಗೆ ಕಾಯ್ತಾ ಇದ್ದಾರೆ. ಸೊ ನೋಡಬಹುದು, ಇಲ್ಲಿ ಆಲ್ರೆಡಿ ಪೊಲೀಸರು ಕೂಡ ಹೊರ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಪಬ್ಬಲ್ಲಿ ಕೂಡ ಜಾಗ ಇಲ್ಲ, ಜನ ಇಲ್ಲ ಎನ್ನುವಂಥದ್ದು. ಸೊ ಹೀಗಾಗಿ ಪೊಲೀಸರು ಒಂದ್ ರೀತಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ಅನುಸರಿಸಿದ್ರ ಜೊತೆಗೆ ಒಂದಷ್ಟು ಏನೋ ಸಹಾಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಆಂಬುಲೆನ್ಸ್ ಆಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿಯೋಜಿಸಿ ಸರ್ಪಗಾಲವನ್ನು ನಿಯೋಜಿಸಿದ್ದಾರೆ. ಯಾಕಂತಂದ್ರೆ ಯಾರು ಕೂಡ ಅನುಚಿತ ವರ್ತನೆ ಮಾಡಬಾರ್ದು ಎನ್ನುವಂತ ಕಾರಣಕ್ಕಾಗಿ ಸೊ ಪೊಲೀಸರು ಸರತಿ ಸಾಲಲ್ಲಿ ನಿಂತು ಎಲ್ಲರನ್ನೂ ಕೂಡ ಚದುರಿಸುವಂತ ಕೆಲಸ ಆಗಿರ್ಬೋದು ಅಥವಾ ಕಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಒಂದು ಕಡೆ ನಿಲ್ಬಾರ್ದು ಎನ್ನುವಂಥದ್ದು. ಈಗಾಗಲೇ ಕೂಡ ಮಳೆ ಕೂಡ ಶುರುವಾಗಿರುವಂತದ್ದು, ಅಂದ್ರೆ ತುಂತುರು ಶುರುವಾಗಿದೆ. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ತರಾತುರಿಯಲ್ಲಿ ಪೊಲೀಸರು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಹೊರ ಕಳಿಸುವಂತದ್ದು. ಒಂದಷ್ಟು ಜನ ಏನೋ ನಡೆಯೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಮದ್ಯವನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಿರೋದ್ರಿಂದ ಈಗಾಗಲೇ ಒಂದಷ್ಟು ಜನ ತೇಲಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸುರಕ್ಷಿತವಾಗಿ ಮನೆ ಕಳಿಸಬೇಕು ಎನ್ನುವಂಥದ್ದು ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಬಹುದು, ಈಗಲೂ ಕೂಡ ಕೆಲವರು ಪಬ್ ಒಳಗಡೆ ಹೋಗ್ಬೇಕು ಎನ್ನುವಂಥದ್ದು ಹಠ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಪಬ್ಬಿನ ಒಳಗಡೆ ಕೂಡ ಅವ್ರಿಗೆ ಯಾರಿಗೂ ಕೂಡ ಜಾಗವಿಲ್ಲ. ರಂಜಿತ್, ಪ್ರವೀಣ್, ಸದ್ಯ ಇನ್ನೊಂದು ಅರ್ಧ ಗಂಟೆ ಇರೋದ್ರಿಂದಾಗಿ ಜನ ಎಷ್ಟು ಉತ್ಸುಕರಾಗಿದ್ದಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಹಾಗೆ ಪೊಲೀಸರಿಗೆ ಎಷ್ಟು ಚಾಲೆಂಜ್ ಆಗ್ತಾ ಇದೆ ಇವ್ರನ್ನ ಕಂಟ್ರೋಲ್ ಮಾಡೋದು. ಹಾಗೆ ಈ ಹೊತ್ತಿಗೆ ಫ್ಲೈಓವರ್ಗಳೆಲ್ಲ ಬಂದಾಗಿದೆ, ಮತ್ತೆ ಜನ ಎಲ್ಲ ಇದ್ದವರು 12 ಗಂಟೆ ನಂತರ ಅವ್ರನ್ನ ಚದುರಿಸ್ಬಿಡ್ತಾರೆ. ಹೀಗಾಗಿ ಪೊಲೀಸರು ಕೊನೆ ಹಂತದಲ್ಲಿ ಜನರನ್ನ ಅಲ್ಲಿಂದ ಮೂವ್ ಮಾಡೋದಕ್ಕೆ ಏನೇನ್ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ?
ಈಗಾಗಲೇ ಒಂದಷ್ಟು ಜನರು ಕೂಡ